ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಪದ್ಯದ ಸಾರಾಂಶ. ಕಡೆಗೆ ಹಾಯವು ಕಂಗಳಿ ಬಲಗಡಲ ಮನವಿ ಸಾಡಲಾರದು, ಒಡಲು ವಿಡಿದಿರಲೇನ ಕಾಣಲು ಬಾರದ ಅದ್ಭುತವ, ಒಡವಿ ಈದಿದೋ ಮೋಹರವನಿದ ರೊಡನೆ ಕಾದುವನಾವನಾತನೇ, ಮೃಡನು ಶಿವ ಶಿವ ಕಾದಿಗಲಿದೆವು ಬಲಕೆ ನಮೋ ಎಂದ. ಈ ಪದ್ಯಭಾಗವನ್ನು ಕುಮಾರವ್ಯಾಸನು ರಚಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಯುದ್ಧ ಭೂಮಿಯಲ್ಲಿ ಕೌರವರ ಸೇನೆಯನ್ನು ಕಂಡು ಹೆದರಿದ ಉತ್ತರ ಕುಮಾರನು ಮನಸ್ಸಿನಲ್ಲಿ ಉಂಟಾದ ಭಾವನೆಯನ್ನು ಕುಮಾರವ್ಯಾಸನು ಸೊಗಸಾಗಿ ಈ ಒಂದು ಪದ್ಯಭಾಗದಲ್ಲಿ ವರ್ಣಿಸಿದ್ದಾನೆ. ಕಣ್ಣು ಹಾಯಿಸಿದಷ್ಟು ದೂರವು ಕೌರವ ಸೇನೆ ಕಾಣುತ್ತಿದೆ. ಇಂಥ ಸಾಗರದಂಥ ಸೇನೆಯ ವಿರುದ್ಧ ನಾನು ಹೋರಾಡಿ ಗೆಲ್ಲಲು ಸಾಧ್ಯವೇ ಎಂದು ಉತ್ತರ ಕುಮಾರನು ತನ್ನೊಳಗೆ ಪ್ರಶ್ನಿಸಿಕೊಳ್ಳುತ್ತಾನೆ. ಈ ದೇಹದಲ್ಲಿ ಪ್ರಾಣ ಉಳಿದಿದ್ದರೆ ಬದುಕಿನಲ್ಲಿ ಮುಂದೆ ಬರುವ ಅದ್ಭುತ ಕಾಣಬಹುದು. ಈ ಸೇನೆಯು ಭೂಮಿ ತಾಯಿಯೇ ಎತ್ತಂತಿರುವ ಈ ಸೇನೆ ವಿರುದ್ಧ ಹೋರಾಡಿ ಗೆಲ್ಲಲು ಆ ಶಿವನಿಂದ ಮಾತ್ರ ಸಾಧ್ಯ. ನನ್ನಿಂದ ಈ ಸೇನೆಯನ್ನು ಎದುರಿಸಲು ಆಗದು ಎಂದು ಕೈಚೆಲ್ಲಿ ಕೌರವ ಸೇನೆಗೆ ಒಂದು ನಮಸ್ಕಾರ ಹೇಳಿದ. ಉತ್ತರ ಕುಮಾರನು ಯುದ್ಧ ಭೂಮಿಯಿಂದ ಹಿಂದಿರುಗಿ ಹೋಗಲು ನಿರ್ಧರಿಸುತ್ತಾನೆ. ಎಂದಡರ್ಜುನ ನಗುತ ರಥವನು ಮುಂದೆ ನಾಲ್ಕೆಂಟಡಿಯ ನೂಕಲು, ಕೊಂದನಿ ಸಾರಥಿಯನುತ ಸಂವರಿಸಿ ಮುಂಜರಗ ಒಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮುಕ್ಕಿದನು ಬದುಕಿದೇನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಈ ಪದ್ಯಭಾಗವನ್ನು ಕುಮಾರವ್ಯಾಸನ ರಚಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಉತ್ತರ ಕುಮಾರನು ಕೌರವರ ಸೇನೆಗೆ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋದ ಸಂಗತಿಯನ್ನು ಕುಮಾರವ್ಯಾಸನು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದ್ದಾನೆ. ಯುದ್ಧ ಭೂಮಿಯಲ್ಲಿ ಕೌರವ ಸೇನೆಯನ್ನು ಕಂಡು ಹೆದರಿದ ಉತ್ತರ ಕುಮಾರನು ಯುದ್ಧ ಭೂಮಿಯಿಂದ ಹಿಂದೆ ಸರಿಯಲು ನಿರ್ಧರಿಸಿ ಅರ್ಜುನನಿಗೆ ರಥವನ್ನು ಹಿಂದಕ್ಕೆ ತಿರುಗಿಸಲು ಹೇಳುತ್ತಾನೆ. ಆದರೆ ಅರ್ಜುನನು ರಥವನ್ನು ಹಿಂದೆ ತಿರುಗಿಸುವ ಬದಲು ಕೌರವನ ಸೇನೆಯ ಕಡೆಗೆ ನಡೆಸುತ್ತಾನೆ. ಇದರಿಂದ ಗಾಬರಿಗೊಂಡ ಉತ್ತರ ಕುಮಾರ ಈ ಸಾರಥಿ ನನ್ನನ್ನು ಕೊಂದೇ ಬಿಡುತ್ತಾನೆ ಅಂದುಕೊಳ್ಳುತ್ತಾ ರಥದ ಹಿಂದೆ ಬಂದು ಧುಮ್ಮುಕ್ಕುತ್ತಾನೆ. ನಂತರ ಬದುಕುಳಿದೆ ಬಡಜೀವವೇ ಎಂದು ಒಂದೇ ಉಸಿರಿಗೆ ಯುದ್ಧ ಭೂಮಿಯಿಂದ ಓಡಲು ಪ್ರಾರಂಭಿಸುತ್ತಾನೆ. ತಲೆಯಲ್ಲಿದ್ದ ಕಿರೀಟ ಬಿದ್ದು ಕೂದಲು ಕೆದರಿದ್ದರೂ ಸಹ ತಾನೊಬ್ಬ ಯುವರಾಜ ಎಂಬ ಅರಿವೇ ಇಲ್ಲದಂತೆ ದಿಕ್ಕೆಟ್ಟು ಓಡುತ್ತಾನೆ. ಉತ್ತರ ಕುಮಾರ ಹೇಳಿತನವನ್ನು ಕವಿ ಈ ಪದ್ಯಭಾಗದಲ್ಲಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಮನದ ಲೊಡೆವಂತೆ ನಗುತ್ತಲ ಅರ್ಜುನನು ಗಜರಿದೆನೆಲವೋ ಸಭೆಯಲ್ಲಿ ವನಜ ಮುಖಿಯರ ಮುಂದೆ ಸೊರೆಯಿದೆ ಬಾಯಿಗೆ ಬಂದಂತೆ ಅನುವರ ದೊಳೇನಾಯ್ತು ರಿಪುವಾ, ಹಿನಿಯ ನೀರಿಯದೆ ನಾಡ ನರಿವೋಲೆನಗೆ ನೀ ಹಲುಗಿರಿಯೇ ಬಿಡುವೆನೆ ಕಾದು ನಡೆ ಎಂದ. ಈ ಪದ್ಯಭಾಗವನ್ನು ಕುಮಾರವ್ಯಾಸನು ರಚಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಯುದ್ಧ ಭೂಮಿಯಲ್ಲಿ ಕೌರವನ ಸೇನೆಯನ್ನು ಕಂಡು ಹೆದರಿದ ಉತ್ತರ ಕುಮಾರನು ರಣಭೂಮಿ ಬಿಟ್ಟು ಓಡಿ ಹೋಗುವಾಗ ಬ್ರಾಹ್ಮಣನ ವೇಷದಲ್ಲಿದ್ದ ಅರ್ಜುನನು ಉತ್ತರನನ್ನು ಯುದ್ಧ ಮಾಡುವಂತೆ ಪ್ರೇರೇಪಿಸುವ ಸನ್ನಿವೇಶವನ್ನು ಕವಿ ಕುಮಾರವ್ಯಾಸನು ಈ ಪದ್ಯದಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ. ಉತ್ತರನು ಯುದ್ಧ ಭೂಮಿ ಬಿಟ್ಟು ಹೇಡಿಯಂತೆ ಓಡುವ ದೃಶ್ಯ ಕಂಡು ಅರ್ಜುನನಿಗೆ ನಗು ಬರುತ್ತದೆ. ಆದರೆ ಅವನು ಅದನ್ನು ತೋರುಗಡೆದೆ ಉತ್ತರನನ್ನು ಕುರಿತು, ಎಲೇ ಉತ್ತರ, ಸಭೆಯಲ್ಲಿ ಸಖಿಯರ ಮುಂದೆ ಬಾಯಿಗೆ ಬಂದಂತೆ ಮಾತನಾಡಿ ನಿನ್ನ ಪೌರುಷದ ಬಗ್ಗೆ ಜಂಬ ಕೊಚ್ಚಿಕೊಂಡಿಯಲ್ಲ, ಈಗ ಯುದ್ಧ ಭೂಮಿಗೆ ಬಂದ ತಕ್ಷಣ ನಿನಗೇನಾಯಿತು ಎಂದು ಪ್ರಶ್ನಿಸುತ್ತಾನೆ. ಈಗ ಶೌರ್ಯದಿಂದ ಶತ್ರು ಸೈನ್ಯವನ್ನು ಇರಿಯದೆ ಹೀಗೆ ನಾಡನರಿಯಂತೆ ಹೆದರಿ ಓಡಿ ಹೋಗಲು ಪ್ರಯತ್ನಿಸಿದರೆ ನಾನು ಬಿಡುವೆನೆ, ನಡೆ ಹೋರಾಡು ಎಂದು ಉತ್ತರನನ್ನು ಒತ್ತಾಯಿಸುತ್ತಾನೆ. ಹೀಗೆ ಕೌರವ ಸೈನ್ಯ ಕಂಡು ಹೆದರಿ ಪಲಾಯನ ಮಾಡುತ್ತಿದ್ದ ಉತ್ತರ ಕುಮಾರನನ್ನು ಅರ್ಜುನನು ತಡೆದು ನಿಲ್ಲಿಸುವ ಪ್ರಯತ್ನವನ್ನು ಪದ್ಯದಲ್ಲಿ ಕುಮಾರವ್ಯಾಸನು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾನೆ.
ದುರದಲೋಡಿದ ಪಾತಕವ ಭೂಸುರರು ಕಳೆದ ಪರಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆಮಗೆ ಸುರರ ಸತಿಯರ ನೊಲ್ಲೆವೆಮಗೆ ಎಮ್ಮರಮನೆಯ ನಾರಿಯರೇ ಸಾಕೆ ಎಮ್ಮರ ಸುತನ ಎಮಗೀಂದ್ರ ಪದವಿಯ ಬಿಟ್ಟು ಕಳುಹಂದ. ಈ ಪದ್ಯಭಾಗವನ್ನು ಕುಮಾರವ್ಯಾಸನ ರಚಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಯುದ್ಧ ಭೂಮಿಯಿಂದ ಓಡಿ ಹೋಗುತ್ತಿರುವ ಉತ್ತರನನ್ನು ತಡೆದು ಅರ್ಜುನನು ಅವನಿಗೆ ಯುದ್ಧ ಮಾಡುವಂತೆ ಎಷ್ಟೇ ಮನವೊಲಿಸಿದರೂ ಸಹ ಉತ್ತರ ಕುಮಾರನು ತನ್ನದೇ ಸಮರ್ಥನೆಯ ಮೂಲಕ ಯುದ್ಧ ಭೂಮಿಯಿಂದ ಹೊರಹೋಗಲು ಪ್ರಯತ್ನಿಸುವ ಸಂಗತಿಯನ್ನು ಕುಮಾರವ್ಯಾಸನು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದ್ದಾನೆ. ಮೊದಲಿಗೆ ಯುದ್ಧ ಭೂಮಿಯಿಂದ ಓಡಿ ಹೋದರೆ ಪಾಪ ಬರುತ್ತದೆ ಎಂದು ಅರ್ಜುನನು ಎದುರಿಸಲು ಪ್ರಯತ್ನಿಸುತ್ತಾನೆ. ಅದಕ್ಕೆ ಉತ್ತರನು, ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡಿ ಈ ಪಾಪವನ್ನು ಕಳೆಯಬಲ್ಲರು, ಹಾಗಾಗಿ ನನಗೆ ಪಾತಕದ ಭಯವಿಲ್ಲ ಎನ್ನುತ್ತಾನೆ. ಯುದ್ಧದಲ್ಲಿ ಸತ್ತು ಯಾಗದ ಫಲವನ್ನು ಪಡೆಯುವ ಬದಲು ಬದುಕಿದ್ದರೆ ಭೂಮಿಯಲ್ಲೇ ಅಶ್ವಮೇಧ ಯಾಗವನ್ನು ಮಾಡಬಹುದು ಎಂದು ಹೇಳುತ್ತಾನೆ. ಆದರೆ ಪ್ರಯತ್ನ ಬಿಡದ ಅರ್ಜುನ, ಯುದ್ಧ ಮಾಡಿ ಗೆದ್ದರೆ ನಿನಗೆ ಸುರರ ಸತಿಯರ ಇಂದ್ರ ಪದವಿ ಸಿಗುತ್ತದೆ ಎಂದು ಉತ್ತರನನ್ನು ಉತ್ತೇಜಿಸುತ್ತಾನೆ. ಆಗ ಉತ್ತರನು, ನನಗೆ ಸುರರ ಸತಿಯರು ಬೇಡ, ನಮ್ಮ ಅರಮನೆಯ ನಾರಿಯರೇ ನಮಗೆ ಸಾಕು, ಈಗ ಇರುವ ಅರಮನೆಯ ಪದವಿಯಲ್ಲಿ ನನಗೆ ತೃಪ್ತಿ ಇದೆ, ನನಗೆ ಯಾವ ಇಂದ್ರ ಪದವಿಯೂ ಬೇಡ, ನನ್ನನ್ನು ಇಲ್ಲಿಂದ ಹೋಗಲು ಬಿಡು ಎಂದು ಅರ್ಜುನನಿಗೆ ಹೇಳುತ್ತಾನೆ. ಹೀಗೆ ಯುದ್ಧದಿಂದ ಹಿಂದೆ ಸರಿಯಲು ತನ್ನದೇ ಆದ ಸಮರ್ಥನೆಯನ್ನು ಉತ್ತರ ಕುಮಾರನು ನೀಡುತ್ತಾನೆ. ಉತ್ತರ ಕುಮಾರನಿಗೆ ಕೌರವ ಸೇನೆಯು ಯಾವ ರೀತಿಯಾಗಿ ಕಂಡಿತು ಎನ್ನುವಂಥ ದೃಶ್ಯ. ಉತ್ತರ ಕುಮಾರನು ರಥದ ಹಿಂದಕ್ಕೆ ಬಂದು ಓಡುತ್ತಿರುವ ದೃಶ್ಯ. ಉತ್ತರ ಕುಮಾರನು ಅರ್ಜುನನು ಅವನು ಓಡಿ ಹೋಗದಂತೆ ತಡೆದು ಯುದ್ಧಕ್ಕೆ ಉತ್ತೇಜಿಸುತ್ತಿರುವಂಥ ದೃಶ್ಯ. ಉತ್ತರ ಕುಮಾರನು, ನನ್ನ ಅರಮನೆಯ ಸುರರ ಸತಿಯರೇ ನನಗೆ ಸಾಕು, ಆ ನಾರಿಯರೇ